ಪದಕ ನಿನ್ನೆ ಹೇಳಿದ್ದಲ್ಲ ಸಹಾಯ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ತಾವು ಬಂದ್ಬಿಟ್ಟಿವ್ನಿ ಹಾಕೋ ಹೇಳಕ ನಮ್ಮಿಬ್ರಿಗೂ ಸಹಾಯ ಮಾಡ್ತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೆನ್ನೆಯಿಂದ ನೀನು ಏನು ಹೇಳ್ತೀಯೋ ಏನೋ ಎತ್ತೋ ಅಂತ ಹೇಳ್ಬಿಟ್ಟು ನಾನಂತೂ ಕಾಯ್ಕೊಂಡು ಕುಂತಿದ್ದೆ ಕಣಕೋ ನೀನು ಏನು ಹೇಳ್ತೀಯೋ ನೋಡೋಣ ಅಂತ ಹೇಳ್ಬಿಟ್ಟು ಏನಾರ ಹೇಳಕೋ ನಿನ್ನ ಸಹಾಯ ಇಲ್ದಿದ್ದು ನಾನು ರೊಚ್ಚು ಇಬ್ರು ದೂರ ಆಗ್ಬಿಡ್ತೀವಿ ಪದಕ ಪ್ಲೀಸ್ ಪದಕ ಏನಾರ ಹೇಳ್ ಪದಕ. ನೋಡಪ್ಪಿ ನಾನು ರಾತ್ರಿ ಎಲ್ಲನೂ ಯೋಚನೆ ಮಾಡಿ ನೋಡಿದೆ ಕಣಪ್ಪಿ. ನೀವಿಬ್ರು ಇನ್ನು ಓದ ಮಕ್ಕಳು ಕಣ್ರಪ್ಪಿ. ನೀವಿಬ್ರು ಮದುವೆ ಮಾಡ್ಕೊಂಬಿಟ್ಟು ಇದು ಮಾಡ್ಕೊಂಬಿಟ್ರೆ ಭಾಳ ಕಷ್ಟ ಆಯ್ತದೆ. ಇನ್ನೂ ಗೊತ್ತಿಲ್ಲ, ಪ್ರೀತಿ ಮಾಡೋದು ಸುಲಭ, ಆದರೆ ಮದುವೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಸಂಸಾರ ಮಾಡೋದು ಅಂತ ಹೇಳಿದ್ರೆ. ಇನ್ನು ಇಬ್ರು ಚಿಕ್ಕೋರು ಓದ್ಕೊತಾ ಇದ್ದೀರಾ. ನೀವು ಇವಾಗ ಎಲ್ಲನೂ ಅರ್ಧಂಬರ್ಧ ಜೀವನನ ಹಾಳು ಮಾಡ್ಕೊತೀರಾ. ನಾನು ಅದಕ್ಕೆ ಯೋಚನೆ ಮಾಡ್ಬಿಟ್ಟಿವ್ನಿ. ನಾನಂತೂ ಸಹಾಯ ಮಾಡೋದೇನು ಬೇಡ, ಅವಾಗ ಸುಮ್ಕೇನೆ ಮದುವೆ ಮಾಡ್ಕೊಳಿಸ್ಬಿಡ್ಲಿ ಮಗಳನ್ನ ತಾಯಿ ಅಂತ ಹೇಳ್ಬಿಟ್ಟು ನಾನೇ ಅನ್ಕೊಬಿಟ್ಟಿದ್ದೀನಪ್ಪಿ. ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಈ ವಿಷಯನ ನಾನು ಮಾತ್ರ ಯಾರಿಗೂ ಹೇಳೋಕೆ ಹೋಗೋಕ್ಕಿಲ್ಲ. ನಾನಂತೂ ಹಿಂಗೆ ಬಂದು ಕೇಳಿದ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳೋಕ್ಕಿಲ್ಲ. ಆದರೆ ಒಂದಂತೂ ನಿಜ ಹೇಳ್ತಾ ಇವ್ನಿ, ನಾನಂತೂ ದೇವರಣೆಗೂ ನಿಮ್ಮಿಬ್ರು ಮದುವೆ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಸಹಾಯ ಮಾಡೋಕ್ಕಾಗಕ್ಕಿಲ್ಲ ಕಣಪ್ಪಿ. ದೇವರಣೆ ಭಾಳ ಕಷ್ಟ ಆಯ್ತದೆ. ನಿಮ್ಗೆ ಗೊತ್ತಿಲ್ಲ ಇನ್ನೂ ಮುಂದಿನ ಜೀವನ ಹೆಂಗೆ ಅಂತ. ನಾಳೆ ಬುದ್ಧಿ ಸ್ವಲ್ಪ ಬಂದಮೇಲೆ ಅವಳು ಚಿಕ್ಕವಳು ನಿಮ್ಗಿನ, ಅವಳೇ ಬದಲಾಗ್ಬಿಡ್ಬೋದು. ನಾಳಿಕೆ ನಾನು ಯಾಕನ ಇವನು ಮದುವೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿರೋಣ ಮದುವೆ ಮಾಡ್ಕೋಬೋದಿತ್ತು ಅಂತ ನಾಳಿಕೆ ಅವಳೇ ಅನ್ಕೋಬೋದು. ಇಲ್ಲ ಅಂತಾರೆ ನೀನೇ ಅನ್ಕೋಬೋದು, ಯಾಕನ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ನಲ್ಲ ಅಂತ. ಸುಮಾರು ನಡೆದೋಗ್ಬಿಟ್ಟವಪ್ಪಿ ಇಂಥವು, ಸುಮಾರು ನಡೆದೋಗ್ಬಿಟ್ಟವೆ. ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಬೇಡ ಕಣಪ್ಪಿ, ನನ್ನಿಂದ ಮಾತ್ರ ಸಹಾಯ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಪದ್ದು ಅಕ್ಕ ನಿನ್ನೆ ನಂಬಿದ್ದೆ ಪದ್ದು ಅಕ್ಕ. ಬಂದ್ಲಿ ಇವಳು. ಎಲ್ಲೋಗಿದ್ದೆ? ನನ್ನ ಕಾರಿಗೆ ಚೀ ಅಂತ ಹೋಗಿದೆ, ಚೀ ಅಂತ ಬಂದೆ. ಅಣ್ಣ ನನಗೆ ಐಸ್ ಕ್ರೀಮ್ ಎಲ್ಲ ನನಗೆ ಕೊಡಿಸ್ತಾ ಕಣಮ್ಮ ಅಣ್ಣಯ್ಯ. ನಾನು ಕಾರಿಗೆ ಅಮ್ಮ ಕಾರ್ ಒಳಗಡೆ ಕುಂತ್ಕೊಂಡ್ರೆ ತಣ್ಣಗಿರ್ತದೆ ಕಣಮ್ಮ. ಈಚೆ ಕಡೆ ಅಷ್ಟೇ ಶೆಕೆ ಆಗೋದು ಕಣಮ್ಮ, ಕಾರ್ ಒಳಗಡೆ ತಣ್ಣಗಿರ್ತದೆ ಕಣಮ್ಮ. ನಾವು ಅಂತ ಕಾರ್ ತಗೊಳ್ಳೋಣ ಕಣಮ್ಮ, ಕಾರ್ ತಗೊಳ್ಳೋಣ ನಾವು ಅಂತದೆ. ನಿನಗೆ ತಣ್ಣಗಿರ್ತದೆ ಕಣಮ್ಮ. ವಾ ನೀನು ಇವ್ರ ಜೊತೆ ಹೋಗಿದ್ದೇನು? ರಚ್ಚನ ಮದುವೆಗೆ ಹುಡುಗನ ಜೊತೆ ಹೋಗ್ಬಿಟ್ಟಿದ್ಲೇನು ಅತ್ತಾಗೆ? ಲೇ ಹಂಗೆಲ್ಲ ಶಾನೆ ಓಡಾಡಕ್ ಹೋಗ್ಬಾರ್ದು ನೀನು, ಸರಿನಾ? ಅವ್ರು ಬೈಕೊಳಕ್ಕಿಲ್ವ ನೀನು ಹಿಂಗೆ ಓಡಾಡ್ಕೊಂಡ್ರೆ ಯಾವಾಗೂ. ಅವನು ಅದೇನೋ ಮೀಟಿಂಗು ಪಾರ್ಟಿಂಗು ಅಂತ ಹೇಳ್ಬಿಟ್ಟು ಬ್ಯುಸಿ ಇರ್ತಾನೆ. ಅದು ಬೇರೆ ಅಮೇರಿಕಾಗೆ ಬೇರೆ ಹೋಗಕ್ಕೆ ತಯಾರಿ ಮಾಡ್ಕೊತಾವನೆ, ಬ್ಯುಸಿ ಇರ್ತಾನೆ. ನೀನು ಹಿಂಗೆಲ್ಲ ತಲೆ ತಿನ್ಕೊಂಡು ಕುಂತ್ಕೊಂಡ್ರೆ ಪಾಪ ಅವ್ನ ಕತೆ ಏನು ಹೇಳು? ಏ ಬಾಮ ಅಂತದ್ ನಾನು ಮಾಡ್ತೀನಿ ಕಣಮ್ಮ. ನನಗೂ ಅಂತ ಕ್ಯಾಮೆರಾ ನೀನೇ ಕೊಡ್ಸ್ಕಣಮ್ಮ, ನಾನು ಹಂಗೆ ಮಾಡ್ತೀನಿ ಕಣಮ್ಮ. ಏನು ಇಲ್ಲ ಕಣಮ್ಮ, ಮೀಟಿಂಗ್ ಅಂತ ಹೇಳಿದ್ರೆ. ಹಲೋ ಡಾರ್ಲಿಂಗ್, ಊಟ ಆಯ್ತಾ ಡಾರ್ಲಿಂಗ್? ನಿನ್ಗೋಸ್ಕರನೇ ಟೂ ಅವರ್ಸ್ ನಿನ್ಗೋಸ್ಕರನೇ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಡಾರ್ಲಿಂಗ್. ಹ್ಞೂ ಡಾರ್ಲಿಂಗ್ ಆಯ್ತು ಡಾರ್ಲಿಂಗ್, ನಿಂದು ಆಯ್ತಾ ಡಾರ್ಲಿಂಗ್? ಸರಿ ಬೇಬಿ ಆಯ್ತು ಬೇಬಿ. ಅಷ್ಟೇ ಕಣಮ್ಮ ಮೀಟಿಂಗು ಅಂತ ಹೇಳಿದ್ರೆ ನಿಂಗೆ ಏನು ಗೊತ್ತಿಲ್ಲ. ಲೇ ಇದೇನ್ಲ ಹಿಂಗೆ ಹೇಳ್ತಿದ್ಯಾ? ವಾ ನೀನು ಸರಿ ಬಿಡು. ಯಾರ ಹೇಳ್ಕೊಟ್ರು ನಿಂಗೆ ಮೀಟಿಂಗ್ ಆದ್ರೆ ಇಷ್ಟೇ ಅಂತ ಹೇಳ್ಬಿಟ್ಟು ಡಾರ್ಲಿಂಗು ಪಾರ್ಲಿಂಗು ಅನ್ಕೊಂಡು ಬೋರಿ ಇಂಥವೇನಿಯ ತರಲೆ ಬುದ್ಧಿ ಕಲಿ ನೀನು. ಏ ಸುಮ್ಕಿರಮ್ಮ, ಅಣ್ಣ ಏನೇನಿಯ ಕಾರಣ್ಣನೇ ಏನೇನಿಯ ಮಾತಾಡ್ತಾ ಇತ್ತು. ಡಾರ್ಲಿಂಗ್ ಊಟ ಆಯ್ತಾ, ತಿಂಡಿ ಆಯ್ತಾ ಡಾರ್ಲಿಂಗ್? ಆಮೇಲೆ ಆಮೇಲಿಂದ ಮಾಡ್ತೀನಿ ಡಾರ್ಲಿಂಗ್. ಸರಿ ಡಾರ್ಲಿಂಗ್ ಬರ್ತೀನಿ ಡಾರ್ಲಿಂಗ್, 4 ದಿನ ವಾರದಾಗ ಅಮೆರಿಕಕ್ಕೆ ಬರ್ತೀನಿ ಡಾರ್ಲಿಂಗ್. ಇಷ್ಟೇ ಕಣಮ್ಮ ಮೀಟಿಂಗು ಅಂತ ಹೇಳಿದ್ರೆ. ನಾನು ದೊಡ್ಡಳಾದ್ಮೇಲೆ ನಾನು ಅಂತ ಕೆಲಸಕ್ಕೆ ಸೇರ್ಕೊಂಡು ನಾನು ಕಾರ್ ತಗೊಂಡು ಅಂತ ಮೀಟಿಂಗ್ ನೀನೇ ಮಾಡ್ತೀನಿ ಕಣಮ್ಮ ನಾನುನುವೆ. ಪುಟಿ ನಿಜವಾಗೂ ಹಿಂಗೆ ಮಾತಾಡ್ತಾ ಇದ್ದ ಹುಡುಗ? ಹಂಗೆ ಮಾತಾಡ್ತಿದ್ದು. ನೀನು ಕ್ಯಾಮೆಕ್ ಸೇರ್ಕಂದ್ರೆ ಸೇರ್ಕತ್ತೀಯ, ನೀನು ಕ್ಯಾಮೆಕ್ ಸೇರ್ಕೊಂಡಂಗೆಲ್ಲ ತಂದ್ಕೊಡು ಅಂದ್ರೆ ತೊಂದರೆ ಕೊಡಲ್ಲ ನೀನಂತೂನುವೆ. ಪದ್ದು ಅಕ್ಕ ಸಮಥಿಂಗ್ ಏನೋ ಐತಿ ಅನ್ನಿಸ್ತದೆ ಹಂಗಾರೆ. ನನ್ನ ಪುಟ್ಟಿ ತರಲೆ ಮಾಡ್ಬೋದು. ನನ್ನ ಪುಟ್ಟಿ ಸುಳ್ಳು ಹೇಳಕ್ಕಿಲ್ಲ. ಸತ್ಯ ಹರಿಶ್ಚಂದ್ರನ ಕೊನೆ ಕುಡಿ ಇವಳೆ ಅನ್ನಂಗೆ ಹೇಳ್ತಾಳೆ ಸತ್ಯವ. ಇವಳಂತೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಹಂಗಾರ ಫೋನಾಗೆ ಯಾರು ತಗೋ ಮಾತಾಡ್ತಾ ಇದ್ದ ಅನ್ನಿಸ್ತದೆ. ಏ ಮಾಮ ನಾವು ಸರ್ರು ಮೇಡಮ್ ಅಂತ ಅನ್ನಕ್ಕಿಲ್ವಾ? ಹಂಗೇನಿ ಅವರು ಡಾರ್ಲಿಂಗು ಅಂತ ಅಂತಾರಂತೆ ಅಮೆರಿಕದಾಗೆ. ಗೊತ್ತಾ? ನನಗೂ ಇಂಗ್ಲೀಷ್ ಎಲ್ಲ ಕಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳವನೇ. ಪುಟ್ಟಿ ಇನ್ನು ಏನೇನು ಮಾತಾಡ್ತಾ ಇದ್ದ ಪುಟ್ಟಿ? ಅಷ್ಟೇನ ಮಾತಾಡ್ತಾ ಇದ್ದಿದ್ದು? ಆಮೇಕಿಂದ ಫೋನ್ ಹಾಕ್ತೀನಿ. ಈಗ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಿ ನಂಗೆ ಇಲ್ಲಿ ಬಂದು ಮಾತಾಡ್ತಾ ಇವನಿ. ನೆಟ್ವರ್ಕ್ ಒಂದ್ಕಿತ ಬರೋಕ್ಕಿಲ್ಲ, ಈಗ ಮಾತಾಡಕ್ ಆಗಕ್ಕಿಲ್ಲ. ಮನೆಗೆ ಹೋದ್ರೆ ನಿಂಗೆ ಮೆಸೇಜ್ ಹಾಕ್ತೀನಿ. ಅಮ್ಮ ಅಷ್ಟೇ ಕಣಮ್ಮ ಮೀಟಿಂಗು ಅಂತ ಹೇಳಿದ್ರೆ. ಪುಟ್ಟಿ ಯಾವಾಗ ಸಂಸಾರ ಹೊಡೆದಾಕ ಕೆಲಸನೇ ಮಾಡ್ತೀಯಾ ಅಂತ ಅನ್ಕೊಂತ ಇದ್ದೆ. ಹೊನದ್ಕಿತ ಸಂಸಾರ ಉದ್ಧಾರ ಆಗಂತ ಕೆಲಸನೂ ಮಾಡ್ತೀಯಾ. ಒಳ್ಳೆ ಇನ್ಫಾರ್ಮೇಶನ್ ತಗೊಂಡು ಬಂದ್ಬಿಟ್ಟೆ. ಪದುವಕ್ಕ ನೋಡ್ದಾ? ನನ್ ಚಾಕ್ಲೇಟ್ ಐಸ್ ಕ್ರೀಮ್ ಬಿಸ್ಕೆಟ್ ಎಲ್ಲ ಕೊಡಿಸ್ತು ಕಣಮ್ಮ, ಎಲ್ಲ ಕೊಡಿಸ್ತು. ನಿಂಗೆ ಗೊತ್ತಾ ಕಾರಾಗ ಹೋಗ್ಬೇಕಾರೆ ಹೇಳ್ತು ಈ ಮೀಟಿಂಗ್ ಎಲ್ಲ ನನಗೆ ಸೀಕ್ರೆಟ್ ಪುಟ್ಟ. ಯಾರಿಗೂ ಹೇಳ್ಬಾರ್ದು ಮೀಟಿಂಗ್ ವಿಷಯನ ಅಂತ ಹೇಳ್ತು ಕಣಮ್ಮ. ಅದೆಲ್ಲ ಸೀಕ್ರೆಟ್ ಕಣಮ್ಮ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ ಕಣಮ್ಮ. ಅಮ್ಮ ಇನ್ನೂ ಒಂದು ಐಸ್ ಕ್ರೀಮ್ ಕೊಡಿಸ್ಕಂತಿದ್ದೆ ಕಣಮ್ಮ. ನಾಳೆಗೆ ಬಾ ಅಂತ ಹೇಳ್ತು ಕಣಮ್ಮ. ನಾಳೆ ಬಾ ಅಂತ ಹೇಳಿದ್ನಾ? ನಾಳೆ ಬಾ ನಿಂಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ ಪುಟ್ಟಿ ಅಂತ ಹೇಳ್ತು. ಹಂಗೆಲ್ಲ ಹೇಳ್ಕೊಂಡು ಎಲ್ಲರ ತಕ್ಕ ಹೋಗಿ ಕೇಳ್ತಾರ ಪುಟ್ಟಿ? ನೀನು ಕೇಳ್ತಾರ?
ನಾನೇನ್ ಕೇಳಕ್ಕಿಲ್ಲ ಕಣಮ್ಮ, ಸುಮ್ಮನೆ ನಂಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಂತ ಅಷ್ಟೇ ಕಣಮ್ಮ ಅನ್ನೋದು. ಹಂಗೊಂದಿ ತಕ್ಷಣ ನಿನಗೆ ಹೌದಾ ಪುಟ್ಟಿ ಕೊಡಿಸ್ಲಾ ಐಸ್ ಕ್ರೀಮು ಅಂತಾರೆ. ನಾನೇನು ಕೊಡ್ಸು 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 ಅಂತ ಕೇಳಕ್ಕಿಲ್ಲ ಕಣಮ್ಮ ನಾನು. ಅಯ್ಯೋ ನಿನಗೆ ಯಾರು ಬುದ್ಧಿ ಹೇಳ್ತಾರೆ. ಸರಿ ಸರಿ ಹೋಗು, ಅಲ್ಲಿ ನೋಡು ನೀರು ಬಿಟ್ಟಿದ್ದೀನಿ, ಅಲ್ಲಿ ನೋಡೋಗವ, ಅಲ್ಲಿ ಒಂದ್ ನಿಮಿಷ ಹೋಗಿ ನೋಡೋಗು. ನಾನು ದೊಡ್ಡಳಾದ್ಮೇಲೆ ಮೀಟಿಂಗ್ ಮಾಡ್ತೀನಿ. ಪದಕ ಇವಾಗ ಏನ್ ಹೇಳ್ತೀಯಾ? ನನಗೆ ಅನ್ನಿಸ್ದಂಗೆ ಯಾವುದೋ ಹುಡುಗಿನ ಪಿರುತಿ ಮಾಡ್ತಾವನೆ ಅಂತ ಅನ್ನಿಸ್ತಾ ಇತ್ತು ಕಣ್ಲ. ನನಗೇನೋ ಹಂಗೆ ಅನ್ನಿಸ್ತಾ ಐತೆ, ಯಾರನ್ನೋ ಪಿರುತಿ ಮಾಡ್ತಾವನೆ ಅಂತ ಅನ್ನಿಸ್ತಾ ಐತೆ. ಅದಕ್ಕೇನೇನೆಯಾ ಇಷ್ಟೇ ಎಲ್ಲನೂ ಮಾಡವನೆ ಅಂತ ಅನ್ನಿಸ್ತಾ ಐತೆ. ನಮ್ಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಏನೇನೇನೇನೇನೋ ಮಾಡ್ಕೊಂಡು ಇದು ಮಾಡ್ತಾವನೆ ಅಂತ ಅನ್ನಿಸ್ತದೆ. ಅಂದರೆ ಪಿಕ್ಸು, ಅಂದರೆ ಯಾರನ್ನ ಬ್ಯಾರನ್ನ ಲವ್ ಮಾಡ್ತಾವನೆ, ಅಪ್ಪ ಅಮ್ಮನ ಬಲುವಂತಕ್ಕೇನೇನೆಯಾ ರೊಚ್ಚುನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಮಾಡವನೆ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತು ಬಿಡು. ಪುದಕ ಇವಾಗಾದ್ರೂ ಗೊತ್ತಾಯ್ತಲ್ವಾ ಇವ್ನು ಹಿಂಗೇನೇನಿಯ ಇದಕ್ಕೇನೇನಿಯ ಹಿಂಗೆ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ಪದ್ವಕ್ಕ ಹೆಂಗಾರ ಮಾಡ್ಬಿಟ್ಟು ಪ್ಲೀಸ್ ಪದ್ವಕ್ಕ ಮದುವೆನ ಹೆಂಗಾರ ಮಾಡಿಬಿಟ್ಟು ನಿಲ್ಲಿಸ್ಬೋದು ಅಕ್ಕ. ನೀನೇ ನಮ್ಮ ಲವ್ಗೆ ಸಹಾಯ ಮಾಡಬೇಡ. ಈಗ ರೊಚ್ಚು ಜೀವನ ಅಲ್ವಾ, ಯಾರನ್ನೋ ಲವ್ ಮಾಡ್ತಿರೋ ಹುಡುಗನ ಅದು ಹೆಂಗೆ ಮದುವೆ ಮಾಡೋದು ಅದನ್ನು ಯೋಚನೆ ಮಾಡು. ಹೆಂಗಾರ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರೆ ಮದುವೆನ ನಾನು ಹೆಂಗೋ ಮುಂದೆ ಒಂದು 2 ದಿನ ಸ್ವಲ್ಪ ದಿನ ಆದ್ಮೇಲೆ ಮದುವೆ ಮಾಡ್ಕೊತೀನಿ ಪದ್ವಕ್ಕ. ಪ್ಲೀಸ್ ಪದ್ವಕ್ಕ, ಪ್ಲೀಸ್ 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 ಹೆಂಗಾರ ಮಾಡ್ಬೋದು ಅಕ್ಕ. ಸರಿ, ಅದೇ ಲವ್ ಮಾಡ್ತಾವನ ಇಲ್ವಾ ಅಂತ ಕನ್ಫರ್ಮ್ ಬೇರೆ ಆಗ್ಬೇಕಲ್ಲ. ಆ ಕನ್ಫರ್ಮ್ ಮಾಡ್ಕೊಳ್ಳೋಣ ಸುಮ್ಕೆನೆಯ. ನಮ್ಮ ಪುಟ್ಟಿ ನನಗೆ ಇಕ್ಕೊಂಡು ಕ್ಯಾಮೆ ಮಾಡ್ಕೋಬೇಕು ನಾವು ಎಲ್ಲನೂ. ನಮ್ಮ ಪುಟ್ಟಿಯಿಂದ ನನಗೆ ಸಾಧ್ಯ ಎಲ್ಲನೂ. ಅವಳು ಹೆಂಗೋ ಅತ್ತಾಗ ಚಕ 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 ಅಂತ ಹೇಳಿದ್ದೆಲ್ಲ ನೆನ್ಪಿಟ್ಕೊತಾಳೆ, ಏನು ಮಾತಾಡಿದ್ದೆಲ್ಲ ಕೇಳಿಸ್ಕೊತಾಳೆ. ಅವ್ನ ಫೋನ್ಗಾನೆ ಒಂದು ಕಿತ್ತ ಸಿಕ್ಬಿಟ್ರೆ ಹೆಂಗೋ ಸೊರೋಗೋದು. ಯಾಕಂದ್ರೆ ಲವ್ವರ್ ಅವಳೋ ಇಲ್ವೋ ಅಂತ ಹೆಂಗ್ ಗೊತ್ತಾಯ್ತದೆ ನೀನೇ ಹೇಳು. ಲವ್ವರ್ ಇರ್ಬೋದು, ಇಲ್ಲ ಯಾರು ತಗೋ ಬ್ಯಾರೆ ತಂಗ ಮಾತಾಡ್ತಿರ್ಬೋದು. ಮೊದಲೇ ಅಮೆರಿಕದಾಗ ಇತ್ತವಲ್ವಾ, ಲವ್ವರ್ ಅವರೋ ಇಲ್ವೋ ಯಾರೋ ಗೊತ್ತಿರ್ತದೆ. ಅದಕ್ಕೆ ನೀನು ಒಂದ್ಕಿತ ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಲವ್ವರು ಅಂತ ಅನ್ಕೊಳಂಗಿಲ್ಲ ಅಲ್ವಾ. ನೀನು ಅನ್ಕೋತೀಯೋ ಬಿಡ್ತೀಯೋ, ನನಗಂತೂ ಕನ್ಫರ್ಮ್ ಕಣಕ್ಕ. ಕನ್ಫರ್ಮ್ ಅಂದರೆ ಕನ್ಫರ್ಮು, ಅವನಿಗಂತೂ ಲವ್ವರ್ ಅವಳೆ ಅದಂತೂ ಕನ್ಫರ್ಮು. ಅದನ್ನು ನಿನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಆದರೆ ಸಾಕ್ಷಿ ಏನೂ ಇಲ್ವಲ್ಲ, ಈಗ ಏನು ಮಾಡೋದು? ಏನು ಮಾಡಬೇಕು? ಹೆಂಗಾದರೂ ಮಾಡಿ ಕಂಡುಹಿಡಿಬೇಕಲ್ಲ ನಾವು. ಲವ್ವರ್ ಅವಳೆ ಅವನು ಅಕಸ್ಮಾತ್ ಇಲ್ಲ ಅಂತ ಹೇಳ್ಬಿಟ್ರು ಕಷ್ಟ ಆಯ್ತದೆ. ಅಪ್ಪ ದೇವರೇ, ನನಗೆ ಅಂತ ಒಂದು ದಾರಿ ತೋರಿಸ್ಬಿಟ್ಟಿದ್ಯಾ. ಆ ದಾರಿನಾಗ ಹೆಂಗನ ಮಾಡಿ ನಡ್ಕೊಂಡೋಗಿ ಎಲ್ಲ ಸಾಧನೆ ಮಾಡಬೇಕು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈಗ ಅವ್ನ ಫೋನು ಏನಾರ ಸಿಕ್ತು ಅಂತ ಹೇಳಿದ್ರೆ ಆ ಫೋನಾಗ ಹೆಂಗನೂ ನಮಗೆ ಸುರೋಗೋದಲ್ವಾ. ಆ ಫೋನ್ ಒಂದು ಕೈಗೆ ಸಿಕ್ಬಿಟ್ಟಿದ್ರೆ ಲವ್ವರ್ ಅವಳ ಇಲ್ವಾ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತಾಗೋದ್ರಾಗೆ. ವಾಟ್ಸಪ್ ಆಗದೆ ಅಂತದ್ದು ನೋಡ್ತಾರಲ್ಲ ಮೆಸೇಜ, ಅದೆಲ್ಲ ನನಗೇನು ಅಷ್ಟೊಂದು ನೋಡಕ್ಕೆ ಬರೋಕ್ಕಿಲ್ಲ. ನಿನಗೆ ನೋಡಕ್ಕೆ ಬರೋಂಗಿದ್ರೆ ಹೆಂಗ್ ಗೊತ್ತಾಗ ನೋಡ್ಬಿಡ್ಬೋದಿತ್ತು. ಅಯ್ಯೋ ಅಕ್ಕ, ನೋಡಿದಂಗಿತೀನಿ. ಫೋನ್ ತಗೊಂಡ್ಬಿಟ್ಟು ಬರೋರು ಯಾರಕ್ಕ? ನೀನು ಹೇಳು. ಅದೇ ನನ್ನ ಮಗಳಿಗೆ ತರಲೆಗೆ ಹೇಳ್ಬೇಕು, ಗೊತ್ತಾಗದಂಗೆ ಎತ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನ ಅವ್ನು ಫೋನ್ ಹುಡಿಕೊಂಡು ಬಂದರೆ ನನ್ನ ಮಗಳು ಕಣಪ್ಪ ಹಿಂಗೆ ಎತ್ಕೊಂಬಿಟ್ಟು ಬಂದ್ಬಿಟ್ಟು ಅವಳೆ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಹೊಸಿ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಟ್ರೆ ಮುಗ್ದೋಯ್ತದೆ. ಪುತಕ ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಪುಟ್ಟಿಗೆ ಹೇಳ್ಬಿಡ್ಬೇಕು, ಹೆಂಗನ ಮಾಡಿ ಪುಟ್ಟಿಗೆ ಹೇಳ್ಬಿಟ್ಟು 1-2 ಚಾಕ್ಲೇಟ್ ಕೊಡಿಸ್ಬಿಟ್ರೆ ಪುಟ್ಟಿ ಹಂಗೋ ನೀಟಾಗಿ ಹೋಗಿ ಎತ್ಕೊಂಡ್ಬಿಡ್ತಾಳೆ ಮೊಬೈಲ. ಹೆಂಗಿದ್ರು ಯಾರೋ ಎಡ್ಸೆಟ್ ಹಾಕೊಂಡು ಮಾತಾಡ್ತಿರ್ತಾನೇನೋ, ಎತ್ಕೊಂಡ್ಬಂದ್ಬಿಟ್ರು ಗೊತ್ತಾಗಕ್ಕಿಲ್ಲ. ಹೆಂಗನ ಮಾಡ್ಬಿಟ್ಟು ಪುಟ್ಟಿಗೆ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಕಂಡಿಡಿದು ಬಿಡ್ಬೇಕು ಅಷ್ಟೇ ನೀನಿಯ. ನೋಡಪ್ಪ, ಏನೋ ಇದೊಂದು ಸಹಾಯ ನಾನು ಮಾಡಬಲ್ಲೆ ಅಷ್ಟೇ ನೀನಿಯ. ಮತ್ತೆ ನೀನು ಈಗಲೇ ಹೇಳಿದ್ದೀನಿ, ಇನ್ನೂ ಚಿಕ್ಕ ವಯಸ್ಸು, ಓದ್ಕೊಂಡು ಮಾಡ್ಕೊಂಡು ಸುಮ್ಕಿರ್ಬೇಕು. ಮದುವೆ ಪದವೆ ಅವೆಲ್ಲ ಲವ್ ಪವು ಎಲ್ಲ ಬಿಟ್ಬಿಟ್ಟು ಓದ್ಕೊಂಡಿರ್ರಿ ಸೈನಾ. ಈ ಮದುವೆ ಅವ್ರ ಅಣ್ಣನ ಮಗ ಏನನ್ನ ಬೇರೆ ಹುಡುಗಿನ ಲವ್ ಮಾಡ್ತಿರೋದು ಕನ್ಫರ್ಮ್ ಆದರೆ ನಾನು ಮದುವೆ ನಿಲ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಪಾಪ ರೊಚ್ಚು ಜೀವನ ಹಾಳಾಗೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ರೆ ನಿಮ್ಮ ಪಿರುತಿಗೆಲ್ಲ ಸಹಾಯ ಮಾಡಿ ಅದು ಇದು ಮಾಡಿ ಮದುವೆ ಮಾಡಿ ಈ ಚಿಕ್ಕ ಏಜ್ಗೆ ನಿಮ್ಮನ್ನ ನಾರ್ಕೋಗಿ ತೊಳಕ್ಕೆ ನಂಗೆ ಇಷ್ಟ ಇಲ್ಲ ಕಣಪ್ಪ. ಇದೊಂದು ಸಹಾಯ ಮಾಡಬಲ್ಲೆ ನೋಡಿ ನಾನು. ಆಯಿತು ಬದುವಕ್ಕ, ಇದೊಂದು ಸಹಾಯ ಮಾಡು. ಇದೊಂದು ಮದುವೆ ನಿಲ್ಲಿಸ್ಬಿಡು. ಆಮೇಲಿಂದ ನಾವು ಜಾಸ್ತಿ ಮೀಟ್ ಮಾಡೋದು ಅದು ಇದು ಮಾಡಲ್ಲ, ಸುಮ್ಮನೆ ಇರ್ತೀವಿ. ಆಮೇಲಿಂದ ಬೇಕಾದ್ರೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ. ಇಬ್ಬರು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಬಿಟ್ಟು ಆಮೇಲೆ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅಲ್ಲಿ ತನಕ ಏನು ಯೋಚನೆ ಮಾಡೋಕ್ಕಿಲ್ಲ ಪದುವಕ್ಕ. ಇದೊಂದೇ ಒಂದು ಹೆಂಗನ ಮಾಡ್ಬಿಟ್ಟು ಸಹಾಯ ಮಾಡ್ಬಿಡು ಪದುವಕ್ಕ. ಸರಿ ಕಣಪ್ಪ, ಆಯ್ತಾಗ ಹಂಗೆ ಆಯಿತು ಮಾಡೋಣ ಬಿಡು. ಇನ್ನೇನು ಇದೊಂದು ಮದುವೆ ಅಂತಾನೆ, ಅದೇ ಫಸ್ಟ್ ಹುಡುಗನ್ ಕಂಡ್ಕೋಬೇಕು, ಕಂಡ್ಕೊಂಡು ಆಮೇಲೆ ಸಹಾಯ ಮಾಡ್ತೀನಿ. ಸರಿ ಪದುವಕ್ಕ, ಥ್ಯಾಂಕ್ಸ್. ಪುಟ್ಟಿಗೆ ನಾನೇ ಹೇಳ್ತೀನಿ, ನಿಧಾನಕ್ಕೆ ಚಾಕ್ಲೇಟ್ ಕೊಡಿಸಿ ಹೇಳ್ತೀನಿ. ಸರಿನಾ? ನೀನೇನು ಮಾತಾಡೋಕೆ ಹೋಗ್ಬೇಡ ಅವಳ ಹತ್ರ. ಸರಿ ಅಕ್ಕ.